ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬೆಳಿಗ್ಗೆನೇ ರೆಡಿಯಾಗಿ ನಾವು ಹೊಟ್ಟಿದ್ದು ನಮ್ಮೂರ ಕಡೆಗೆ. ಸೊ ಇಲ್ಲಿ ನನ್ನ ತಂಗಿ ರೆಡಿ ಆಗಿಬಿಟ್ಟು ವಿಡಿಯೋ ಶೂಟ್ ಮಾಡ್ಕೋತಾ ಇದ್ದಾಳೆ. ಇಂಟ್ರೋ ವಿಡಿಯೋ ಕೊಡು ಅಂದರೆ ಅವಳು ಮಾಮೂಲಿ ಮಾತಾಡ್ಕೊಂಡು ವಿಡಿಯೋ ಶುರು ಮಾಡ್ತಾ ಇದ್ಲು. ಅಷ್ಟರಲ್ಲಿ ನಮ್ಮಪ್ಪ ಕೂಡ ಬಂದರು. ಸೊ ರೀಲ್ಸು ಅದು ಇದು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಅವ್ರು ಅಡ್ವೈಸ್ ಕೊಟ್ಟರು. ಅದಾದಮೇಲೆ ನಮ್ಮ 2 ವೀಲರ್ ಹತ್ರ ಇಟ್ಕೊಂಡು ನಾವು ಬಸ್ ಸ್ಟಾಪಿಗೆ ಡ್ರಾಪ್ ಹಾಕ್ಸ್ಕೊಂಡ್ವಿ. ಫುಲ್ ಗ್ರೀನರಿ ಇದ್ದಿದ್ದರಿಂದ ಏಸ್ಥೆಟಿಕ್ ವ್ಯೂ ಬರುತ್ತೆ, ನಂದು ವಿಡಿಯೋ ಶೂಟ್ ಮಾಡು ಅಂದ್ಬಿಟ್ಟು ನನ್ನ ತಂಗಿ ಹೇಳಿದ್ಲು. ಸೊ ಅವ್ರದ್ದು ಒಂದು ವಿಂಡೋ ಸೀಟ್ನ ವಿಡಿಯೋ ಇಲ್ಲಿದೆ. ನಮ್ಮ ಹಳ್ಳಿಗೆ ಹೋಗೋ ದಾರಿ ಹೇಗಿದೆ ಅಂತ ನೋಡ್ಬೋದು, ಎಷ್ಟು ಗ್ರೀನರಿಯಿಂದ ತುಂಬಿತ್ತು. ಇದೇ ಒಂದು ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಮತ್ತು ಈ ಜಾಗ ತುಂಬ ಜನ ಗೊತ್ತಿರುತ್ತೆ, ನೋಡಿದರೆ ಕಮೆಂಟ್ ಮಾಡಿ. ತುಂಬ ಶೂಟಿಂಗ್ ಕೂಡ ಆಗಿದೆ. ಸೊ ಹೋಗ್ತಾ ಇದ್ದಾಗೆ ನಮ್ಮ ಫಸ್ಟ್ ಚಿಕ್ಕಜ್ಜಿ ಮನೆ ಸಿಗುತ್ತೆ, ಅಲ್ಲಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿದ್ರೆ ಬಾಕ್ಲು ಲಾಕ್ ಆಗಿತ್ತು, ಅವರೆಲ್ಲೋ ಹೋಗಿದ್ರು ಅನ್ಸುತ್ತೆ. ಆಮೇಲೆ ಕಾಲ್ ಮಾಡಿ ಆಚೆ ಇದ್ದೀವಿ, ಇನ್ನೊಂದು ಸ್ವಲ್ಪ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಅಲ್ಲಿಂದ ಸರಿ ಆಯಿತು ಅಂದ್ಬಿಟ್ಟು ನಮ್ಮನೆ ಕಡೆ ಹೊರಟ್ವಿ. ಸೊ ಫುಲ್ಲು ಗಾಳಿ ಬರ್ತಾ ಇದ್ದಿದ್ದರಿಂದ ಹವಾ ಫೀಲಿಂಗ್ ಬರ್ತಿತ್ತಂತೆ. ಸೊ ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಜಿ ನಮ್ಮೂರು ಅಂದಮೇಲೆ ಹಿಂದೆ ಮುಂದೆ ಅಕ್ಕಪಕ್ಕ ಅಲ್ಲಿ ಇಲ್ಲಿ ರಿಲೇಟಿವ್ಸ್ ಇದ್ದೇ ಇರ್ತಾರೆ. ಸೊ ಹಾಗೆ ನಮ್ಮ ಮನೆ ಮುಂದೆಗಡೆ ಅಜ್ಜಿ ಮನೆಗೆ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಅವರೆಲ್ಲೋ ಊರಿಗೆ ಹೋಗಿದ್ದೀವಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ವಾಪಸ್ ನಮ್ಮ ಮನೆಗೆ ಬಂದ್ವಿ. ಫೋನ್ ಇಟ್ಕೊಬಿಟ್ಟ ಆಗ್ಲೇ ಹಾಯ್ ಹೇಳಿತ ತಂಗೆ ಹಿಂಗೆ ಹಾಯ್. ಇವರೇ ನಮ್ಮ ತಾತ ಎಷ್ಟು ಕ್ಯೂಟಾಗಿ ಹಾಯ್ ಹೇಳಿದ್ರು ಅಲ್ವಾ. ನಾನು ಬಂದಿದ್ದೀನಿ ಅಂದ್ಬಿಟ್ಟು ವಾವ್ ನಂಗೆ ಗೊತ್ತಿತ್ತು ತಾಕು ಅಂತ ಕೇಳಿದಾಗ ಎಲ್ಲ ನೀವೇ ತರ್ತೀರಿ ಅಂತ ಪಪ್ಸು. ತಾತ ಅಜ್ಜಿದ್ರು ಹೀಗೆ ಅನ್ಸುತ್ತೆ, ನಾವೇನೋ ಒಂದೇ ಒಂದು ತಿಂಡಿ ಕೇಳಿರ್ತೀವಿ, ಅವ್ರು ನೋಡಿದ್ರೆ ಪ್ರೀತಿಗೆ ಎಷ್ಟೊಂದು ತಿಂಡಿ ತಂದು ಕೊಟ್ಟಿರ್ತಾರೆ. ಅದೇ ಥರ ಇಲ್ಲಿ ನಮ್ಮ ತಾತ ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ಕೇಕ್ಸ್ ಆಗಿ ಪಪ್ಸು ಮತ್ತು ಜಿಲ್ಪಸನ್ ಮತ್ತು ಕೆಲವೊಂದು ಸೈಡ್ ಸ್ನ್ಯಾಕ್ಸ್ನ ತಂದಿದ್ರು. ಜಿಲ್ಪಸನ್ ಇದು ಚಕ್ಲಿ ನಿಪ್ಪಟ್ಟು ಕೊಡ್ಬೇಡಿ ತಾತ, ಪ್ಲೇಟ್ ತಗೋಬರ್ರಿ. ಏ ಹೋಗಿತ್ತು ಒಂದು ತಿಂಗಳು 2 ತಿಂಗಳು ಇದ್ದಲ್ಲ, ಏನಾರು ಮಾಡ್ಕೊಬಂದ ನಮಗೆ. ಎಲ್ಲಿ ಮಂಡ್ಯದಲ್ಲಿ ಯಾವ ನೋಡ್ತಾ ಸರಿ ಅಪ್ಪನ್ ಫೋನ್ ಮಾಡ್ಕೊಂಡು ಹೋಗ್ತೀವಿ ಬಿಡಿ. ಹಾ ಆಯ್ತು ಸರಿ. ಚಿಕ್ಕ ವಯಸ್ಸಲ್ಲೆಲ್ಲ ಆಡಿದ್ದೀವಿ ಬಿಡಿ. ಹಾ ಸರಿ ಸರಿ ಹುಷಾರಾಗಿ ಹೋಗ್ತೀವಿ. ಏನು ಹಚ್ಚಿದ್ದೀರಪ್ಪ. ಹಾಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಚಿಕ್ಕ ತಾತ ಸಿಕ್ಕಿದ್ರು, ಅವ್ರನ್ನು ಕೂಡ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ವಿ. ನಂಗೆ ಆ್ಯಕ್ಚುಲಿ ಗಾಡಿ ಓಡ್ಸೋಕೆ ಬರುತ್ತೆ, ಬಟ್ ಚಿಕ್ಕ ಗಾಡಿ ಓಡಿಸಲ್ಲ. ತದೆಟ್ ಬರುತ್ತಲ್ಲ ಅದು ಓಡಿಸ್ತೀನಿ. ಬುಲೆಟ್ನ ಬುಲೆಟು ಆ್ಯಕ್ಚುಲಿ ಹೌದು ಓಡಿಸಿರೋದು ವೀಟ್ ಇರಲಿಲ್ಲ, ಅದಕ್ಕೆ ವೀಡಿಯೋ ಮಾಡ್ಕೊಬಿಟ್ಟಿದ್ದೆ. ನಿಮ್ಗೆ ಆಮೇಲೆ ತೋರಿಸ್ತೀನಿ. ಹಾಯ್ ಹೇಳಿ. ಡಾಕ್ಟರ್ MBBS ಅಂದ್ಬಿಟ್ರೆ ಆಮೇಲೆ ನಮ್ಮ ಸಾತೋದ್ರ ಚಿಂತೆ ಅಲ್ಲ ವಿಷಯ. ನನ್ನ ಮೊಮ್ಮಗಳು ನಮ್ಮ ಇದರಲ್ಲಿ ಒಂದು MBBS ಮಾಡೋಳಲ್ಲಿ ನಮ್ಮ ಅಂಕಲ್ಗಳಲ್ಲಿ ಎಲ್ಲರೂ ಅಂದರೆ ಅಂಕಲ್ ಯೋಗಿಯಪ್ಪ ಡಾಕ್ಟರ್ ಅಂತ ಇಂಜಿನಿಯರ್, ಅವರೆಲ್ಲ ಇಂಜಿನಿಯರ್. ನಾನು ಡಾಕ್ಟರ್ ಒಬ್ಬಳು ಚೆನ್ನಾಗಿ ಓದೋದು ಡಾಕ್ಟರ್ ಫೇಮಸ್ ಫೇಮಸ್ ಬ್ಯೂಟಿ ಆಫ್ ಮಾಡಿ ಸಿಕ್ಕಿ ಹಂಗೆ ಹಾಯ್. ಹಾಗೆ ಎಲ್ಲರೂ ಮಾತಾಡ್ಸ್ಕೊಂಡು ನಮ್ಮ ಚಿಕ್ಕಿನ ಕರ್ಕೊಂಡು ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗೋ ದಾರಿ ಇದೇ ಥರ ಇರೋದು. ಸುಂದ್ರಿ ಬಿಟ್ಬಿಟ್ಟೈತವಳು ನನ್ನೇ ನೋಡೋದು ತಿರ್ಬಿಟ್ಟು. ಹೋಗಿ ಆಯ್ತಿದೆಯಲ್ಲ, ಥ್ಯಾಂಕ್ ಯು. ನಿಧಾನಕ್ಕೆ ಹೋಗು, ಹೋಗಿಲ್ಲ ಬೇಗ ನಿಧಾನಕ್ಕೆ ಹೋಗ್ಯಾ.
ಆ್ಯಕ್ಚುಲಿ ನಾವು ಬಂದಿದ್ದು ಮೇನ್ ರೀಸನ್ ಏನಪ್ಪ ಅಂದರೆ ದೇವಸ್ಥಾನದ ಓಪನಿಂಗ್ ಇತ್ತು. ಇದರ ನೆಕ್ಸ್ಟ್ ಡೇ ನಾನ್ ವೆಜ್ ಊಟ ಇರುತ್ತೆ. ಇವತ್ತು ಇದ್ದಿದ್ದು ವೆಜ್ ಊಟ, ಅಂದರೆ ಪರ ಅಂತ ಹೇಳಿ ಹಳ್ಳಿ ಕಡೆ ಮಾಡ್ತಾರಲ್ಲ ಆ ಊಟ ಇದ್ದಿದ್ದು. ಸೊ ಅದಕ್ಕೆ ನಾವು ಊಟ ಮಾಡೋದಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹೋಗಿಲ್ಲ ಈಗ ಯಾವ ನಾಟಕ ಅಡಿಯ ಊಟಕ್ಕೆ ಜಾಗ ಇಟ್ಟವ್ರೆ, ಊಟಕ್ಕೆ ಜಾಗ ಇಟ್ಕೊಂಡವ್ರೆ. ಹಾಗೆ ನಾವೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ವಿ, ಮತ್ತು ನಮ್ಮ ತಾತಂಗೂ ಕೂಡ ಊಟ ಕೊಟ್ಟಿದ್ರು. ಅವ್ರಿಗೆ ಮಾತ್ರ ಏನು ಕಲಿ ಸ್ಪೆಷಲಾಗಿ ಕೊಟ್ಟಿದ್ದಾರೆ ಅಂತ ನೆಕ್ಸ್ಟ್ ನನ್ನ ತಂಗಿ ವೀಡಿಯೋದೆಲ್ಲ ಆನ್ಸರ್ ಮಾಡಿದ್ದಾಳೆ, ಅದನ್ನು ನೋಡಿ. ನಮ್ಮ ತಾತ ರಾಜನ ಮಗಳು ರಾಣಿ, ಮಹಾರಾಣಿ. ಎಲ್ರೂ ಯಾರು ದೊಡ್ಡವರು ಅಂತ ಕೇಳ್ಬೋದು. ಕಾಮನ್ ಆಗಿ ಎಲ್ಲ ಸಿಬ್ಲಿಂಗ್ಸು ಈ ಕ್ವಶನ್ಸ್ ಫೇಸ್ ಮಾಡಿರ್ತೀರಾ ಅನ್ಕೋತೀನಿ. ಯಾರು ದೊಡ್ಡವ್ರು ನಿಮ್ಮಿಬ್ಬರಲ್ಲಿ? ಇವಳೇ ದೊಡ್ಡವ್ರ ಥರ ಕಾಣ್ತಾಳೆ ಅಂದ್ಬಿಟ್ಟು ಹೇಳ್ತಾ ಇದ್ರು. ಹಾಗೆ ನಡ್ಕೊ ಬರ್ತೀನಿ ವಿಡಿಯೋ ತೆಗಿ ಅಂತ ನನ್ನ ತಂಗಿ ಅಂದು. ಆಮೇಲೆ ಎಲ್ಲ ಇದರಿಂದ ಹಾಗೆ ಬಂದ್ಬಿಟ್ಟು ನಿಮ್ಮ ಅಮ್ಮಂಗಲ್ವೇ? ದೇವಸ್ಥಾನದ ಹತ್ರ ನಮ್ಮ ಅಜ್ಜಿ ಬಂದಿರಲಿಲ್ಲ, ಯಾಕಂದರೆ ಮನೆ ಕ್ಲೀನಿಂಗ್ ನಡೀತಿತ್ತು. ಸೊ ಅದಕ್ಕೆ ಅಂದ್ಬಿಟ್ಟು ಅವ್ರಿಗೆ ಊಟ ಅಂದ್ಬಿಟ್ಟು ಪಾರ್ಸಲ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಮತ್ತೆ ನಿಮ್ಮ ಅಜ್ಜಿ ತಲ್ವ ನೀನೇ ಇಟ್ಕೊ ಬ್ಯಾಗ್ನ ಅಂತ ಅಂತಿದ್ರು. ನಾನು ನಿಮ್ಮ ಅಮ್ಮನ ತಲ್ವ ಇಟ್ಕೊಳ್ಳಿ ಅಂತ ಹಂಗೆ ರೇಗಿಸ್ಕೊಂಡು ಮುಂದೆ ಪಾಸ್ ಆದ್ವಿ. ಚಿಕ್ಕಪ್ಪ ನಿನ್ ಬಗ್ಗೆ ನಂಗೇನು ಗೊತ್ತು, ನಮ್ಮ ಚಿಕ್ಕ ಮಗಳು ಅಷ್ಟೇ. ನೀನು ಹೇಳ್ಕೊಡಿ ಏನು ಹೇಳೋದು? ಡೇರಿಂಗ್ ಡ್ಯಾಶಿಂಗ್ ಡ್ಯಾಶಿಂಗ್ ಓನ್ಲಿ ಫುಲ್ಲು ಹಂಗೆ ಅಪ್ಪ ಏನವ ಅಂದ್ರೆ ಲೇಡಿ ಬಾಂಡ್ ಮತ್ತೆ ಲೇಡಿ ಸೂಪರ್ ಸ್ಟಾರ್ ಇವರು ಅಕ್ಕ ಬಾಂಡ್ ಫಸ್ಟ್ ನೀನು ಕಾಲೇಜ್ ಇದು ಆರ್ಮಿ. ಏನಂದೆ ಇನ್ನೊಂದ್ಸಲ ಹೇಳು. ದುಡ್ಡು ಕೊಟ್ಬಿಟ್ಟು Bro, what do you think of me? ಆರ್ಮಿ ಕಾಲೇಜ್ ಅಂತೆ. ನೀನ್ ಜೆನ್ಸಿ ಅಲ್ಲ. Gen-Z, I'm 2008. ಇನ್ನೂ ಚಿಕ್ಕವಳು ಅನ್ಕೊಂಡ. ಹಾಗೆ ನಮ್ಮ ಅಜ್ಜಿ ಮನೇಲೆಲ್ಲ ಮಾತಾಡ್ಕೊಂಡು ಅರಟೆ ಹೊಡ್ಕೊಂಡು ಇವಾಗ ನಮ್ಮ ಅತ್ತೆ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಮನೆ ಕ್ಲೀನಿಂಗ್ ಮಾಡೋದಿತ್ತು ಅಂದ್ಬಿಟ್ಟು ಪಾಪನ ನಾವೇ ಎತ್ಕೊಂಡು ಆಟ ಆಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ. ಹಳೆ ವಿಡಿಯೋ ನೋಡಿದರೆ ಪಾಪು ಯಾರು ಅಂತ ಗೊತ್ತಿರುತ್ತೆ. ಆವಾಗ ಎಷ್ಟು ಪುಟಾಣಿಗಿದ್ದ, ಇವಾಗ ನೋಡಿದರೆ ಒಂದು ಸ್ವಲ್ಪ ಗ್ರೋನಪ್ ಆಗಿದ್ದಾನೆ. ಸೊ ನಾವು ವಿಡಿಯೋ ಮಾಡೋ ಮೇನ್ ರೀಸನ್ನೇ ಇದು, ನಮ್ಮ ಮೆಮೊರೀಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ. ಇನ್ನೊಂದು ಸ್ವಲ್ಪ ವರ್ಷ ಬಿಟ್ಟು ಈ ವಿಡಿಯೋ ನೋಡಿದಾಗ ನಮಗೆ ಎಷ್ಟೋ ಮೂಮೆಂಟ್ಸ್ ಚೆರಿಷ್ ಆದಾಗ ಆಗುತ್ತೆ. ಸೊ ಅದಕ್ಕೆ ಮೇಯ್ನಾಗಿ ನಾವು ಯೂಟ್ಯೂಬ್ನ ರೀಸ್ಟಾರ್ಟ್ ಮಾಡಿದ್ದು. ಬಾಕೂರುವರೆಗೆ ಸಮಯ ಹಾಗೆ ಜರುಗಿ ಯುಗಾನೆ ಜಗಾನೆ ಕೊನೆಯಾಗುವರೆಗೆ ಇನ್ನೇಕೆ ಒಲವೇ ನಮಗೆ ಬೇರೆ ಕೊಡವೆ ಇರೋಣ ಜೊತೆ ಎಂದು ಹೀಗೆ ಮುಳುಗೋದೆ ಬೇಡ ಯಾರವಿಯೇ ನೀನು ದಯಮಾಡಿ ಬರಬೇಡ ಇರುಳೇ ಇನ್ನು ಈ ಪ್ರೇಮಿಯ ವಿನಂತಿಯ ನೀ ನಡೆಸಿಕೊಡುವಿರಾ
ಜಗದಲ್ಲಿರೋ ಹುಚ್ಚರೆ ನೀವೇನಾದರೂ ನಮ್ಮ ಹಳೆ ವ್ಯೂವರ್ಸ್ ಆಗಿದ್ದರೆ ಅಥವಾ ಹಳೆ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಡೆಫಿನೆಟ್ಲಿ ಈ ಮನೆ ಗೊತ್ತೇ ಇರುತ್ತೆ. ಯಾಕಂದರೆ ಇದು ಗೃಹ ಪ್ರವೇಶ ಜರ್ನಿ ಆಗಿರ್ಬೋದು ಅಥವಾ ಈ ಮನೇಲಿ ಎಷ್ಟೊಂದು ಶಾರ್ಟ್ಸ್ ವೀಡಿಯೋಸ್ ಎಲ್ಲ ಮಾಡಿದ್ವಿ ಆವಾಗ, ಅದೆಲ್ಲ ನೆನಪಾಗುತ್ತೆ. ಹಾಗೆ ನಮ್ಮ ಹಳೆ ವೀಡಿಯೋಸ್, ಚಾಲೆಂಜ್ ವೀಡಿಯೋಸ್ ಆಗಿರ್ಬೋದು ಅಥವಾ ಯಾವುದೋ ಮೇಜರ್ ಶಾರ್ಟ್ಸೇ ಆಗಿರ್ಬೋದು, ಅದೆಲ್ಲ ಇದೇ ಮನೆ ಶೂಟ್ ಮಾಡಿದ್ದು. ಮತ್ತು ಪಾಪು ಮಲಗಿದ್ದವನ್ನ ಹಾಗೆ ಎತ್ಕೊಬಂದಿದ್ವಿ, ಅವನು ಊಟ ಕೂಡ ಮಾಡಿರಲಿಲ್ಲ. ಸೊ ನಾನು ಇಲ್ಲಿ ನಮ್ಮತ್ತೆ ಮನೇಲೇ ಊಟ ತಿನ್ನಿಸ್ತಾ ಇದ್ದೆ. ಬೇಕಾದ್ರೆ ಅನ್ಕೋಬೋದು ಯಾಕೆ ಇಷ್ಟೊಂದು ಎಲ್ಲ ಮೂಮೆಂಟ್ಸ್ನು ಕ್ಯಾಪ್ಚರ್ ಮಾಡೋ ಅವಶ್ಯಕತೆ ಇದೆಯಾ ಅಂತ. ಫಾರ್ ಎಕ್ಸಾಂಪಲ್, ಈಗ ಪಾಪುನೇ ತೊಗೊಂಡ್ರೆ ಅವನು ಎಷ್ಟು ಚಿಕ್ಕವನು ಮತ್ತು ಈ ಥರ ಚಿಕ್ಕವನಾಗಕ್ಕೆ ಸಾಧ್ಯ ಇಲ್ಲ, ಮತ್ತು ನಮ್ಮ ಕೈಲಿ ಊಟ ತಿನ್ನಿಸ್ಕೊಳ್ಳೋ ಒಂದು ಟೈಮ್ ಬರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಇದ್ದಾಗ ಎಲ್ಲ ಮೂಮೆಂಟ್ನೂ ಕೂಡ ಎಂಜಾಯ್ ಮಾಡಬೇಕು, ಆ ಮೂಮೆಂಟ್ನ ಚೆರಿಷ್ ಮಾಡಬೇಕು ಅಂದ್ಬಿಟ್ಟು ನಾವು ಒಂದೊಂದು ಮೂಮೆಂಟದು ಕ್ಯಾಪ್ಚರ್ ಮಾಡ್ಕೊಳ್ಳೋದು. ನನ್ನ ತಂಗಿ ಜೋಕಾಲಿ ಆಡಬೇಕಾದ್ರೆ ಸುಬ್ಬಿ ಹತ್ರ ಹೋಗ್ಬಿಟ್ಲು. ಸೊ ಅದನ್ನು ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಈ ಥರ ಎಲ್ಲ ಮಾಡ್ತಾಯಿದ್ಲು. ಸೊ ಅಲ್ಲೆಲ್ಲ ಆಟ ಆಡಿಕೊಂಡು ವಾಪಸ್ ನಮ್ಮ ಅಜ್ಜಿ ಮನೆಗೆ ಓಡ್ತಾ ಇದ್ದೀವಿ. ಈಗ ಊರಂದರೆ ಅವ್ರ ಮನೆ, ಇವ್ರ ಮನೆ, ಅಲ್ಲೊಂದು ಸ್ವಲ್ಪ ಹೊತ್ತು ಇಲ್ಲೊಂದು ಸ್ವಲ್ಪ ಹೊತ್ತು ಅಂತ ಟೈಮ್ ಪಾಸ್ ಮಾಡೋದೇ ಆಗುತ್ತೆ. ನಾವು ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಅಜ್ಜಿ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ರು, ಮನೆಯೆಲ್ಲ ತೊಳಿತಾಯಿದ್ರು. ಹಳ್ಳಿ ಮನೆಗಳಿಗೆ ಚೆಂದ ಅಲ್ವಾ ತೊಟ್ಟಿ ಮನೆ. ಆ್ಯಕ್ಚುಲಿ ಇದು ಫಸ್ಟೇ ತೊಟ್ಟಿನೇ ಚೆನ್ನಾಗಿತ್ತು, ಬಟ್ ಮಳೆ ನೀರು ಆರುತ್ತೆ ಅಂದ್ಬಿಟ್ಟು ಆ ಥರ ಕಟ್ಟೆ ಕಟ್ಟಿಸಿದ್ರು. ನಮ್ಮ ತಾತನ ಲವ್ ಲ್ಯಾಂಗ್ವೇಜ್ ಅಂತಲೇ ಹೇಳ್ಬೋದು. ನಮ್ಮ ಅಜ್ಜಿ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ರೆ ಇವರು ಅವ್ರಿಗೆ ಸುಸ್ತಾಗಿರುತ್ತೆ ಅಂದ್ಬಿಟ್ಟು ಕಾಫಿ ಮಾಡಿಕೊಡ್ತಾಯಿದ್ರು. ನಮ್ಮ ತಾತ ಕಾಫಿ ಮಾಡ್ತಿದ್ದೆ, ಇಲ್ಲಿ ಫೋನ್ ನೋಡ್ಕೊಂಡು ಕೂತಿದ್ದಾಳೆ. ನಾನು ಈ ಥರ ಲೈಫ್ ಎಷ್ಟು ಚೆಂದ ಅನಿಸುತ್ತಲ್ವ. ನಮ್ಮ ಅಜ್ಜಿ ತಾತ ಇಬ್ಬರು ಮಾತಾಡಿಕೊಂಡು ಧಾರಾವಾಹಿ ನೋಡಿಕೊಂಡು ಹಾಗೆ ಸ್ನ್ಯಾಕ್ಸ್ ತಿನ್ಕೊಂಡು ಕಾಫಿ ಕುಡಿತಾ ಇದ್ದಾರೆ. ಇದಾಗಿತ್ತು ಒಂದು ಸಿಂಪಲ್ ವ್ಲಾಗ್. ಮುಂದಿನ ವ್ಲಾಗ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರ್ತೀವಿ, ತುಂಬ ಚೆನ್ನಾಗಿರುತ್ತೆ. ಸೊ ಮುಂದಿನ ವ್ಲಾಗ್ ನಾಳೆನೇ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.